ನಮ್ ಕಲಬುರ್ಗಿ ಸೇಡಂ ತಾಲೂಕದಾಗ ಒಂದ್ ಹಳ್ಳಿ ಅದ ಬೆನಕನಹಳ್ಳಿ ಅಂತೇಳಿ. ಆ ಬೆನಕನಹಳ್ಳಿ ಬೆನಕನ ಕತೆ ಹೇಳ್ತೀನಿ ಬರ್ರಿ ಇವತ್ ನಿಮ್ಗ. ಬೆನಕ ಅಂದ್ರೆ ಯಾರಪ್ಪ ಅಂತಂದ್ರ ಗಣಪತಿ. ಇಲ್ಲಿ ನೋಡ್ರಿ 300 ವರ್ಷಗಳಿಂದ ಗಣಪತಿ ಕೂಡ್ಸ್ಕೊತ್ ಬಂದಾರಂತ. ಮತ್ ಇನ್ನೊಂದ್ ಏನ್ ವಿಶೇಷತೆಯಪ್ಪ ಅಂತಂದ್ರ 21 ದಿನ ಗಣಪತಿ ಕೂಡಿಸ್ತಾರ. ಮತ್ತ ಫಸ್ಟಿಗೆ ಒಂದು ಸಣ್ಣ ಗಣಪತಿ ಮಾಡ್ತಾರ, ಆಮೇಲೆ 2 ದಿನ ಬಿಟ್ಟು ಏನ್ ಮಾಡ್ತಾರ, ಇನ್ನೊಂದ್ ಸ್ವಲ್ಪ ಮಣ್ಣ ಅದ್ರೊಳಗೆ ಆಡ್ ಮಾಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಗಣಪತಿ ಮಾಡ್ತಾರ. ಮತ್ತ ಇನ್ನೊಂದ್ 2 ದಿನ ಬಿಟ್ಟು ಮತ್ ಇನ್ನೊಂದ್ ಸ್ವಲ್ಪ ಮಣ್ಣು ಆಡ್ ಮಾಡಿ ಅದ್ರಕಿನ ದೊಡ್ಡದ್ ಗಣಪತಿ ಮಾಡ್ತಾರೆ. ಹಿಂಗೆ ಅವರು 6 ಹಂತಗಳಲ್ಲಿ ಗಣಪತಿ ಮಾಡ್ತಾರ. ಅಂದ್ರೆ ಫಸ್ಟ್ ಸಣ್ಣದು, ಇನ್ನೊಂದ್ ಸ್ವಲ್ಪ ಮಣ್ಣು ಹಾಕಿ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ತಾರ. ಹಿಂಗ ಮಾಡಿ ಲಾಸ್ಟಿಗೆ ನಾ ತೋರಿಸುವಂತ ಒಂದು ದೊಡ್ಡ ಗಣಪತಿ ಮಾಡ್ತಾರ ನೋಡ್ರಿ ಅವರು. ಈ ಟೈಪ್ ಇತಿಹಾಸ ಇರುವ ಗಣಪತಿ ನೀವು ಇಂಡಿಯಾ ಅಲ್ಲ ವರ್ಲ್ಡ್ ದಾಗ್ನು ಕೇಳಿರಲ್ಲ. ಬೇರೆ ಕಡೆ ಎಲ್ಲ ಒಂದೇ ಸಲ ಗಣಪತಿ ಮಾಡಿಬಿಟ್ಟು ಬಿಡ್ತಾರ. ಬಟ್ ಇಲ್ಲಿ ಹಂಗಿಲ್ಲ, ಹಂತ ಹಂತವಾಗಿ ಗಣಪತಿ ತಯಾರು ಮಾಡ್ತಾರ ಅವರು. ಈ ಊರಾಗ ಎಲ್ಲ ಜಾತಿದವರು ಒಂದೊಂದು ಛಾಜ ತಗೊಂಡಿರ್ತಾರ. ಹೆಂಗಪ್ಪ ಅಂತಂದ್ರ ಕುರುಬ ಜನಾಂಗದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅಲ್ಲಿ ಬಾಜು ಕೂಡ್ಲಾ ಅಂತೇಳಿ ಒಂದು ಊರದ, ಆ ಊರಾಗ ಮಲ್ಲಯ್ಯ ಗುಡ್ಡದಾಗ ಹೋಗಿ ಮಣ್ಣು ಕಲೆಕ್ಟ್ ಮಾಡ್ಕೊಂಡು ಬರ್ತಾರ. ಲಿಂಗಾಯತದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಮಣ್ಣಿಗೆ ಹದ ಮಾಡಿ ಚಲೋ ರೆಡಿ ಮಾಡಿಕೊಟ್ಟು ಬ್ರಾಹ್ಮಿನ್ಸ್ ದವ್ರಿಗೆ ಕೊಡ್ತಾರ. ಬ್ರಾಹ್ಮಿನ್ಸ್ ಕಮ್ಯುನಿಟಿದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಗಣಪತಿ ಪ್ರಿಪೇರ್ ಮಾಡ್ತಾರ. ಸ್ವಾಮಿದವರು ಡೈಲಿ ಪೂಜೆ ಕಂಡಕ್ಟ್ ಮಾಡ್ತಾರ. ಇನ್ನೊಂದ್ ಏನ್ ಅಚ್ಚರಿ ಅಂದ್ರ ಈ ಊರಾಗ ಈ ದೊಡ್ಡ ಗಣಪತಿ, ಊರಿನ ಗಣಪತಿ ಬಿಟ್ಟು ಯಾರು ಅವ್ರ ಮನ್ಯಾಗ ಗಣಪತಿ ಕೂಡ್ಸಲ್ಲ. ಜೋಶಿ ಮತ್ತು ಒಂದ್ 6 ಮಂದಿ ಮನಿ ಒಳಗ್ ಕೂಡ್ಸ್ಬೋದು, ಅದಕ್ ಬಿಟ್ಟು ಯಾರು ಅವ್ರ ಮನ್ಯಾಗ ಗಣಪತಿ ಕೂಡ್ಸಲ್ಲ. ಲಾಸ್ಟ್ ದಿನ ಈ ನೀರ್ ಒಳಗ್ ಹೋಗಿ ವಿಸರ್ಜನೆ ಮಾಡ್ತಾರ. ಇದೇ 28 ಸೆಪ್ಟೆಂಬರ್ಗೆ ವಿಸರ್ಜನೆ ಆಗ್ತದ.